ದಗದ ಬ್ಯಾರೆ ಅದ. ಹೆಂಗೈತ್ರಿ ನೀ ಹೆಂಗ ಬರೇ ಮ್ಯಾಗಿನ ತುದಿ ತುದಿ ಮಾಡ್ಲತ್ತಿದಿ ಕೆಲಸ, ತಳ ಹಿಡ್ಕೊಂಡು ಕೆಲಸ ಇಲ್ಲ. ತಳ ಹಿಡ್ಕೊಂಡಿಲ್ಲ. ಆದಿಯಲ್ಲಿ ಎದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾಕೊಟ್ಟಾಳು ಬಣ್ಣ, ಅನಾದಿಗೆ ತಾಕೊಟ್ಟಾಳು ಬಣ್ಣ. ಏ ಆದಿ ಅನಾದಿ ಪಾಠ್ಯ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ, ತಾಯಿ ಕೂತ ಮಾಡ್ಯಾಳು ನಿರ್ಮಾಣ, ಅವ್ವ ಕೂತ ಮಾಡ್ಯಾಳು ನಿರ್ಮಾಣ. ಏ ಆದಿ ಅನಾದಿ ಪಾಠ್ಯ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ, ತಾಯಿ ಕೂತ ಮಾಡ್ಯಾಳು ನಿರ್ಮಾಣ. ಶೂನ್ಯ ಶೂನ್ಯಕ್ಕೆ ಹೆಣ್ಣ ಆದಿ ಶೂನ್ಯಗಾದಕ್ಕೆ ಆದಿ ಶೂನ್ಯಗಾದಕ್ಕೆ ಹೆಣ್ಣ. ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತ ಒಮ್ಮೆ ಮಾಡ್ಯಾಳು ನಿರ್ಮಾಣ, ತಾಯಿ ಕೂತ ಮಾಡ್ಯಾಳು ನಿರ್ಮಾಣ. ರಜ ತಮ ಸತ್ವ ಮೂರು ಗುಣಕ ತಾಯಿನೇ ಕಾರಣ, ಮೂರು ಗುಣಕ ತಾಯಿನೇ ಕಾರಣ. ಈ ಮೂರು ಗುಣದಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳು ಜೋಪಾನ, ಮೂರು ಮಂದಿನ ಮಾಡ್ಯಾಳು ರಕ್ಷಣ, ತಾಯಿ ಕೂತ ಮಾಡ್ಯಾಳು ರಕ್ಷಣ. ಜಾಹೀರತ ಪಟ್ಟಣ ಹೋಗಿ ದೇವಿಯ ಚರಣ, ಹೋಗಿ ಹಿಡಿಸಿ ದೇವಿಯ ಚರಣ. ಈ ಕಂದ ವಾಸುನ ಚಂದದ ಕವಿಗಳು ವೈರಿ ಹೊಡೆದಾಗ ಬಾನ, ಬರಾರ ಹೊಡೆದಂಗ ಬಾನ, ಕಡಾಡ ಮೂರ್ತಿ ಹೊಡೆದಂಗ ಬಾಣ. ವಾಸುನ ಚಂದದ ಕವಿಗಳು ಹೊಡೆದಾಗ ಬಾನ, ಬರಾರ ಎದೆಯ ಹೊಡೆದಾಗ ಬಾನ, ಮೂರ್ತಿ ಹೊಡೆದಾಗ ಬಾನ. ಏನ್ ಹೇಳತ್ತೀರಿ ಮಾಸ್ತರ್? ಏನ್ ಹೇಳತ್ತಾರಿ? ಅದ್ ಎಲ್ಲಾ ಇರ್ಲಿ, ಒಳಗೊಂದ್ ಎರಡು ವಿಷಯ ಯಾಕೋ ಸುಳ್ಳು ಹೇಳತ್ತೇನ್ರಿ ಹುಡುಗ. ಏನ್ ಹೇಳತ್ತಾನ? ಅವ ಕೃಷ್ಣ ಪರಮಾತ್ಮ ಸೀರಿ ಬಿಟ್ಟಾನತ್ರಿ. ಹೇಳತ್ತಾನು. ಬಿಳಿ ಕಲರ್ ಅಂದ್ರ ನಿರಂಬಳ ಸೀರಿತತ್ರಿ, ಬಿಳಿ ಕಲರ್ ಸೀರಿತತ. ಹೇಳತ್ತಾನು. ಬಿಳಿ ಸೀರಿತತ್ ಹೇಳವನು ಇವನ. ಮತ್ ಒಳಗ ಹೆಣ್ಮಕ್ಳು ಬಂದಿದ್ರತ್ರಿ. ಹೆಣ್ಮಕ್ಳು ಬೇರೆ ಬಂದಿರತ್ತ ಒಳಗ. ದುಷ್ಟ ದುಶ್ಯಾಸನ ಸೀರಿ ಸೆಳಿವಾಗ ಕೌರವ್ರು ಹೆಣ್ರಿ ಎಷ್ಟು ಮಂದಿ ಇದಾರಲ್ಲ ಅಟ್ಟು ಮಂದಿ ಎಲ್ಲ ಬಾಂಧ ಕೂತಿದ್ರು ನಿಮ್ ಹೆಣ್ಮಕ್ಳ. ಹೌದೌದು. ದುರ್ಗವಾಗ್ಲಿ ಮರ್ಗವಾಗ್ಲಿ ಕಂಟ್ಯಾನ ಕರೆಯವ ದ್ಯಾಮವ ಯಾರು ಬಂದು ಸೀರಿ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನಿಮ್ ಅವ್ವನ ಸೀರಿ ಜಾಗ ಯಾವ ಹೆಣ್ಣು ದೇವ್ರು ಬಂದಿಲ್ವಾ? ನನ್ನ ಕೃಷ್ಣ ಪರಮಾತ್ಮನ ಸೀರೆ ಕೊಟ್ಟನ ಮತ್ತ ಹೊಳಿ ಅಂದ್ರ ಕೃಷ್ಣ ಬಹಳ ದೊಡ್ಡವ, ಅಂದ್ರ ದೇವ್ರ ದೊಡ್ಡವ. ದೇವ್ರ ದೊಡ್ಡವ ಅಂತ ಹೇಳತ್ತಾನ. ಕೃಷ್ಣ ಸೀರೆ ಕೊಟ್ಟನಂದ್ರ ಕೃಷ್ಣ ಬಹಳ ದೊಡ್ಡವ ಅಂತ ಹೇಳತ್ತೇನವ. ಹೌದೌದು. ಅದ್ ಎಲ್ಲಾ ಇರ್ಲಿ, ಕೌರವ್ರ ಹೆಣ್ರಿ ಎಲ್ಲಾ ಬಂದ ಕೂತಿದ್ರು ಸಭದಾಗ ಅಂದಿಲೆ. ಹೇಳ್ಯಾನು. ನಿನಗ ಯಾವ ಪುರಾಣದೊಳಗ ಸಿಕ್ಕದ ಇದು? ಎಲ್ಲಿ ಸಿಕ್ಕದ? ನಮಗಂತೂ ಮಹಾಭಾರತ ಓದೇನಿ, ನನಗಂತೂ ಹಾದಿಲ್ಲ. ಹಾದಿಲ್ಲ. ಕೌರವ್ರ ಹೆಣ್ರಿ ಎಲ್ಲ ಎದ್ರಾಗ ಬಂದು ಕೂತಾರು. ಎದ್ರಾಗ ಬಂದಾರಿ? ಅಲ್ಲಿ ಹೆಣ್ಮಗಳು ಬರ್ಲಾಕ್ ಸಾಧ್ಯನ ಇಲ್ಲ. ಸಾಧ್ಯನ ಇಲ್ಲ. ದುಷ್ಟ ದುಶ್ಯಾಸನ ಸೀರಿ ಸೆಳಿಬೇಕಾದ್ರೆ ಅಲ್ಲಿ ಹೆಣ್ಮಕ್ಳು ಬಂದೇ ಇಲ್ಲ. ಹೆಣ್ಮಕ್ಳು ಬಂದಾರತ್ ನೀ ಹೇಳಿದಿ. ಹೇಳತಾನ. ಹೆಣ್ಮಕ್ಳು ಒಬ್ಬಕ್ಕಿ ಯಾರ? ಯಾರ್ರಿ? ದತ್ತಾರಾಷ್ಟ್ರ ಹೆಂಡತಿ ಗಾಂಧಾರಿ ಒಬ್ಬಕ್ಕಿದ್ದಳಲ್ಲಿ. ಗಾಂಧಾರಿ ಒಬ್ಬಕ್ಕಿನ. ಅದು ಆಕಿ ಕಣ್ಣು ಕಟ್ಕೊಂಡಿಲ್ಲ, ನೋಡ್ತಿದ್ದಿಲ್ಲ, ಕಾಣ್ತಿದ್ದಿಲ್ಲ. ಇಲ್ಲ. ಮತ್ತ ಅಲ್ಲಿ ಹೆಂಡ್ರ ಬಂದಿರಿ ಎಲ್ಲಾರ್ದು ಹೇಳಿದಿಲ್ಲ. ನೀ ಹೆಂಗ ಯಾವ ಪುರಾಣ ಸಿಕ್ಕದ ನಿನಗ? ಇದ ಯಾವ ಪುರಾಣದಾಗ ಐತಿ? ಅವ್ ಏನ್ ಹೇಳತ್ತೇನ್ರಿ ಎದ್ರಪ್ಲೆ? ಏನ್ ಹೇಳತ್ತಾನು? ಮತ್ತ ಇಲ್ಲಿ ಸಭಾದಾಗ ಒಂದಿಬ್ರು ಕಾಕಾಗಳು ಮಾತಾಡತಿದ್ರಲ್ರಿ.
ಏನತ್ತ ಏನ್ ಮಾಡ್ತೀವ ಏನ್ ಮಾಡ್ತಿ ಗಡಿ ಒಂದ್ ಜೋಡಿಲ್ಲ ನೆಟ್ಟಗ ಇದೇನುವ ಕಿಸ್ಬಾಯಿಗತ್ತ ಗಡಿ ತಂದ್ ಹಾಕ್ಯಾರತಿ ಜ್ಞಾನ ಅಂದ್ರ ನೋಡು ಇವೇನತ್ತಾರ್ರಿ ಸಭಾದವ್ರಿಗೆ ಏನತ್ತಾನು ಏನ್ ಸುಮ್ಮನೆ ಸೀರೆ ಉಟ್ಕೊಂಡು ಕುಂಡಿರ್ಬೇಕಲ್ಲ ನೀವ್ ಎದಕ್ ಬಂದಾರ ಇಲ್ಲಿ ಗಣಸರಾಗತ್ತಾನವ ಸಭಾದವ್ರಿಗೆ ಸಭಾದವ್ರಿಗೆ ಗಂಟು ಬಿದ್ದಾನ ಏ ತಮ್ಮ ನಿನ್ನ ತಂದ ಹಚ್ಚಿದವ್ರ ಅವ್ರನ್ನ ನೀ ತಂದ ಕುಣಿಸಿಲ್ಲ ಏನಿಲ್ಲ ನಿನ್ನ ಸ್ಟೇಜ್ ಮೇಲೆ ನಿಂದ್ರಿಸಿ ಅವ್ರ ಕೆಳಕ್ ಕೂತ ನಿನ್ನ ಹಾಡ ಕೇಳ್ತಾರಂದ್ರ ನೀ ಏನ್ ಬಾಳ ದೊಡ್ಡ ಶಾಣ್ಯಾನು ಅಲ್ಲ ಹೆಂಗ ನಿತ್ತ ಹಾಡವನಕಿತ ಕೂತ್ ಕೇಳೋ ಬಹಳ ಶಾಣೆ ಆತ ಶಾಣೆ ಇರ್ತಾರ್ರಿ ಎಷ್ಟಕ್ಕ ಬಂದದಿ ದೈವನದ ನೋಡು ಸಭಾ ಇದ್ರ ಹಾಕೊಲಕ್ ಹೋಗ್ಬೇಡ ಸಭಾ ಸರ್ಕರ್ ಇದ್ರ ಹಾಕೊಂಡಿ ಅಂದ್ರ ಏನಾಗ್ತದ ಸಭಾ ನೋಡು ನಮ್ಮನ್ನ ಬೆಳೆಸುದಾದ್ರು ಅದ ಸಭಾ ಐತಿ ನಮ್ಮನ ಮಣ್ಣು ಕೊಡ್ಬೇಕಾದ್ರು ಸಭದ ಕೈಯಾಗದ ಹೌದೌದ್ರಿ ಸಭಾದವ್ರಿಗೆ ಹೆಂಗ ಬೇಕಾದಾಗ ಮಾತಾಡ್ಲತ್ತಿಂದ್ರ ಜಾಗದ ಮ್ಯಾಗ ಮಣ್ಣು ಕೊಡ್ತಾರ ನೀನ್ ಬಿಡಂಗಿಲ್ಲ ಮತ್ತ ಕೊಡ್ತಾರ ಹಂಗ ಮಾತಾಡ್ಲಕ್ ಹೋಗ್ಬೇಡ ಏನ್ ಎಲ್ಲಾ ನನ್ನಿಂದ ಆಗೈತಿ ನಾ ಬಹಳ ದೊಡ್ಡವ ದೇವ್ರ ದೊಡ್ಡವ ಅಂತ ಹೇಳತ್ತಾನು ನಾ ಏನ್ ಕೇಳಿ ನಿನಗ ಏನ್ ಕೇಳಿದ್ರಿ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಭಾಡ್ಯನ ಮಗ ಹಡದಾನ ಅವನಿಗೆ ಹೇಳು ಅವನ ತಾಯಿ ತಂದೆ ಹೆಸರ ಹೌದೌದು ನೀವು ಕೇಳಿದ್ರಿ ಅವ ಬೇರೆ ಹೇಳತ್ತೇನ್ರಿ ಏನ್ ಹೇಳತ್ತಾನು ದೇವ್ರಿಗೆ ತಾಯಿ ತಂದೆ ಇಲ್ಲ ದೇವ್ರಿಗೆ ತಾಯಿ ತಂದೆ ಇಲ್ಲ ಅಖಂಡ ಅದ್ವೈತದ ಒಮ್ಮೆ ಹೇಳ್ತಾನ ಇದನ್ನೆಲ್ಲ ಬಿಟ್ಟಾನ್ರಿ ಕೃಷ್ಣ ಬಂದಾನ್ರಿ ಕೃಷ್ಣ ಅಂದ್ರ ಒಂದ್ ದೇವ್ರ ನಿನ್ನ ಕೃಷ್ಣ ಪರಮಾತ್ಮಗ ಸಾವಾಗ್ಯದ ಅದ್ರ ದಗದ್ ಬ್ಯಾರೆ ಐತಮ್ಮ ಯಾಕಂದ್ರ ಇವ್ ಕೃಷ್ಣ ಪರಮಾತ್ಮ ದೇವ್ರ ತಾನು ಅನಸ್ಕೋಬೇಕಾದ್ರ ಅಜರಾಮರವಾಗಿ ಉಳಿಬೇಕಾಗಿತ್ತು ಸಾವ ಕೇಳ ಜನನ ಮರಣ ಇರಬಾರ್ದ ದೇವ್ರಿಗೆ ಸಾವ ಕೇಳ ಜನನ ಮರಣ ಇಲ್ಲತ್ ಹೇಳವನು ನೀನ ಜನನ ಮರಣ ಇಲ್ಲತ್ ಹೇಳ್ತಿ 10 ಅವತಾರ ಹೆಂಗ ತಾಳಿದಿ 10 ಸಲ ಸತ್ 10 ಸಲ ಹುಟ್ಟತೇವೆ ಶ್ರಾಪ ಆಗ್ಯದ ನಿನಗೆ 10 ಅವತಾರ ತಾಳ್ಬೇಕಾದ್ರೆ ಏನ್ ನಿನಗೆ ಜನನ ಆಗಿ ತಾಳಿಯೋ ಏನ ಮರಣ ಇತ್ತೋ ಇಲ್ಲೋ ನಿನ್ನ ಕೃಷ್ಣಗಾದ್ರೂ ಸಹಿತ ಏನಾಗ್ಯದ ಒಬ್ಬ ಬ್ಯಾಡನ ಕೈ ಒಳಗ ಸಿಕ್ಕವನ ಮರಣ ಆಗ್ಯದ ಕೃಷ್ಣನ ವಂಶ ನಷ್ಟವಂಶ ಆಗ್ಯದ ಯಾಕಂದ್ರ ಗಾಂಧಾರಿ ಶ್ರಾಪ ಆಗಿತ್ತು ಹೌದೌದ್ರಿ ಅದ್ರ ದಗದು ಬೇರೆ ಇತ್ತಮ್ಮ ನೀ ಆ ನೀರ್ನವಲ್ಲ ಆಟ ನೀಟ್ ಗಣಸು ನೀ ಅಲ್ಲ ಸುಮ್ಮನಿಂದ ಹೆಂಗ ಸೋ ಅನ್ಕೋತ ನಡದದಿ ಏನೈತಿ ನಿನ್ನ ತ್ಯಾಕ ಗಾಂಧ ಎಲ್ರಿ ನಾ ಶಾಣ ಅಂದದಿ ನಿಂತ ಕೆಲಸ ಇಲ್ಲ ಅದಕ್ಕೆ ನಡಿಲಿ ಮಾಸ್ತರ್ ಏನೇನ್ ಹೇಳ್ತಾರ ನೋಡ್ರಿ ಸಾಕ ಮಾಡ ಪುರಾಣ್ಯಂದ ಯಾಕ ಬೆಚ್ಚದ ಲೋಕದಾಗ ದಿಕ್ಕ ತಪ್ಪಿದ ಹಾಡಂದಂತ ಜನ ನಕ್ಕಾರೋ ಲೆಕ್ಕ ತಪ್ಪಿ ಒದರುದಾರ ನಿನ್ನ ತೆಲಿಗೆ ಕುಟ್ಟ್ಯಾರೋ ಲೇಖ ತಗದ ತೋರಿಸಿರ ನಿನ್ನ ಕಲಿಸಿದ ಅವ್ರ ಬಿಟ್ಟಾರೋ ಲೋಕರಾಜ ನೀತಿವಂತ ಮಿಕ್ಕಿದ ನಿಮ್ಮ ರಾಮಸ್ವಾಮಿ ಲಂಕಾಧೀಶನ ಕೊಂದ ಮ್ಯಾಲ ಯಾಕ ಮಿಕ್ಕಿದ ಬ್ರಹ್ಮ ಋಷಿನ ಕೊಂದ ಪಾಪದೊಳಗ ಮಿಕ್ಕಿದ ಬ್ರಹ್ಮ ಋಷಿನ ಕೊಂದ ಪಾಪದೊಳಗ ತೊಡಕ್ಯಾರು ಕತ್ತಿ ಹಂಗ ಒದರ ಬ್ಯಾಡ ಗೊತ್ತಿಲ್ಲದ ಬದಲ ಬ್ಯಾಡ ಜಗಾಳು ಶಿವಗ ಸಹಿತ ಮಾಯ ಬಿಟ್ಟಿಲ್ಲ ಅಂತ ಮಾಯ ಶಕ್ತಿ ಮುಂದ ನಿಮ್ಮವ್ರು ಯಾರು ತಟ್ಟಿಲ್ಲ ಶಕ್ತಿಗಿನಿಂದ ಆಡಂತ ಬೋಧ ಯಾರು ಕೊಟ್ಟಿಲ್ಲ ನಿನಗ ಯಾರು ಕೊಟ್ಟಿಲ್ಲ ಶಕ್ತಿಗಿನಿಂದ ಆಡಿ ಆಡಿ ದೇವತ್ರೆಲ್ಲ ಅಳಗಾಲ ಶರತ ಕಟ್ಟಿ ಬಂದ ಮ್ಯಾಲ ನೀವ ಎತ್ತಿಯ ಮಂಗಳಾರತಿ ಮಾಡಿದಾರ ನಿಮಗ ಪೆಟ್ಟಿಲ್ಲ ಎತ್ತಿಯ
ಮಂಗಳಾರತಿ ಮಾಡಿದಾರ ನಿನಗ ಪೆಟ್ಟಿಲ್ಲ ಕುಂತ್ರ ಮಾಯಿ ನಿಂತ್ರ ಮಾಯಿ ಮಾಯಿಗೆ ಬಿಟ್ಟು ನಿರ್ವಯ ಏ ಸಗುಣ ರೂಪ ಮಾಯಿ ಹೊರತ ನಿನಗ ಗತಿಯಲ್ಲ ಸಗುಣ ಶಕ್ತಿಗೆ ಬಿಟ್ರ ನಿರ್ಗುಣ ನಿನ್ನ ವೀಸಾಗ ಮತಿಯಲ್ಲ ಸಗುಣ ನಿರ್ಗುಣ ಕೂಡಲಾರದೆ ಒಂದೇ ಶಾಸ್ತ್ರ ಸಾಗಿಲ್ಲ ಒಟ್ಟ ಶಾಸ್ತ್ರ ಸಾಗಿಲ್ಲ ಏ ಮಾದೇವ ಮಾಯಿ ಸೀರೆ ತೊಳೆದ ವಿಷ್ಣು ಲಕ್ಷ್ಮಿ ಹೇಸ್ಗೆ ಬಾಳ ಏ ಬ್ರಹ್ಮ ಬೆರೆದ ಕೊಟ್ಟು ನಮ್ಮ ಶಾರವನ ಚಪಲ ನೋಡಬಾರ್ದ ನೋಡಿ ಪರಸು ಕುತ್ತ ಪಡ್ಕೊಂಡ ಗಾಲಗಲ್ಲ ನೋಡಬಾರ್ದ ನೋಡಿ ಪರಸು ಕುತ್ತ ಪಡ್ಕೊಂಡ ಗಾಲಗಲ್ಲ ಎಂತವ್ರ ಹಿಂಗ ಆದ ಬಳಿಕ ನಿನ್ನಂತವ್ರ ಗತಿ ಏ ಯಾವ ಗಿಡದ ತಪ್ಪಲ ಕೋತಿ ನಿನಗ ತಿಳಿದೆ ಅಲ್ಲ ನಿನ್ನ ವೀರ ಸೂರ್ಯ ಪೌರುಷೇನ ಎದುರಾಗುಳದೆ ಅಲ್ಲ ನಮ್ಮ ತೆಲಿಗೆ ಬೀಳಬೇಡ ಅಭ್ಯಾಸನಿಂದ ಮುಂದಕ್ಕೆ ಸಾಗಿಲ್ಲ ಒಟ್ಟ ಓದ್ಕೊಂಡೆ ಎಲ್ಲ ಏ ಪಾರ್ವತಿ ಕೈಯಾಗ ಸಿಕ್ಕ ಬ್ರಹ್ಮ ಪಜಿತಿ ಆಗಿ ಹಾಡು ಏ ಹೆಣ್ಣಿನ ಹೊಲಸ ಕುಡ್ದ ಬೆಳೆದ ಗಂಡಿನ ಕೋಲ ನನ್ನ ಕಾಲನ ಮಣ್ಣಿಗೆ ಆಸೆ ಮಾಡಿದ ನಿಮ್ಮ ಕೇವಲ ಏನ್ ಹೇಳತ್ತಾರ ಏನ್ ಹೇಳತ್ತಾರಿ ಕುಂತ್ರ ಮಾಯಿ ನಿಂತ್ರ ಮಾಯಿ ಮಾಯಿಗೆ ಬಿಟ್ರ ನಿರ್ವಾ ಇಲ್ಲ ಏನಿಲ್ಲ ಸಗುಣ ರೂಪ ಮಾಯಿ ಹೊರತ ನಿನಗ ಗತಿ ಇಲ್ಲ ಸಗುಣ ಶಕ್ತಿಗೆ ಬಿಟ್ರ ನಿರ್ಗುಣ ನಿಮ್ಮ ವೀಶಾಗಮತಿ ಇಲ್ಲ ಹೌದೌದು ಮಾದೇವ್ ಮಾಯಿ ಸೀರೆ ತೊಳೆದ ವಿಷ್ಣು ಲಕ್ಷ್ಮಿ ಹೇಸ್ಕಿ ಬಳದ ಏನಾತು ಬ್ರಹ್ಮ ಹೊಲದ ಕೊಟ್ಟು ನನ್ನ ಶಾರದಾನ ಚಪ್ಪಲ್ಲ ನೋಡಬಾರ್ದ ನೋಡಿ ಪರಶು ಕೂತ ಬಡ್ಕೊಂಡ ಗಲಗಲ್ಲ ಹೌದೌದು ಅಲ್ಮಾ ಪ್ರಭುನ ಹಣಿಗೆ ಬೇಕಾಗ್ಯದಾಕಿ ಎಡಗಾಲ ಮಣ್ಣ ಎಡಗಾಲ ಮಾನ ಯಾಕ ಮತ್ತ ದೊಡ್ಡವಿದೆಯಲ್ಲ ದೊಡ್ಡವ ನೀನು ಅಕ್ಕಿ ಎಡಗಾಲ ಮಣ್ಣ ನಿನ್ನ ಅಲ್ಲಮಾ ಪ್ರಭುನ ಹಣಿಗೆ ಬೇಕಾಗಿತ್ತು ಯಾಕ ಎದರ ಸಂಬಂಧ ಹೌದೌದು ದೊಡ್ಡವಿದ್ಯಲ್ಲ ನೀನು ಮತ್ ಇದು ಅಲ್ಲದ ಒಂದು ಮಾತು ಹೇಳ್ಯಾರಿ ಏನ್ ಹೇಳ್ಯಾರಿ ಇದನ್ನ ಎಲ್ಲಾ ಬಿಟ್ಟನ್ರಿ ಮಾಸ್ತರ್ ಏನತಾನು ಏನ ಕೃಷ್ಣ ಬಹಳ ದೊಡ್ಡವ ಸೀರೆ ಕೊಟ್ಟ ನೋಡ್ರಿ ಕೃಷ್ಣ ಹೇಳತಾನ ತಮ್ಮ ಕೃಷ್ಣ ಸೀರೆ ಕೊಟ್ಟನ ಹೇಳ್ತಿ ಖರೆ ಅದ್ರ ದಗದ ಬ್ಯಾರಿ ಅದ ಹೆಂಗೈತ್ರಿ ನೀ ಹೆಂಗ ಬರೇ ಮ್ಯಾಗಿನ ತುದಿ ತುದಿ ಮಾಡ್ಲತ್ತಿದಿ ಕೆಲಸ ತಳ ಹಿಡ್ಕೊಂಡು ಕೆಲಸ ಇಲ್ಲ ತಳ ಹಿಡ್ಕೊಂಡಿಲ್ಲ ನೋಡು ಕೃಷ್ಣ ಸೀರೆ ಕೊಡಬೇಕಾದ್ರು ಏನ್ ಹಂಗ ಕೊಟ್ಟಿಲ್ಲ ಏನಿಲ್ಲ ಮಾಸ್ತರ್ ಈಗ ಹೆಂಗೈತಿ ಗೊತ್ತೇನ್ರಿ ಹೆಂಗೈತ್ರಿ ದಾನ ಮಾಡು ಈ ಕಲಿಯುಗದೊಳಗ ಬಂದ ದಾನ ಧರ್ಮ ಮಾಡು ಅದನ್ನು ಅನುಭವಿಸ್ತಿ ಹೌದೌದ್ರಿ ಕರ್ಮ ಮಾಡು ಅದನ್ನು ಅನುಭವಿಸ್ತಿ ಅದಕ್ಕ ಹೇಳ್ಯಾರ ಏನತ್ತ ನೀ ಮಾಡಿದ ನೀನೇ ಉಣ್ಣು ನೀಡಬೇಡೋ ಯಾರಿಗೆ ಹೌದೌದು ಉಂಡುಳದ ಅಗಲ ತಮ್ಮ ತಗದಿಡೋ ನಾಳಿನ ಯಾರಿಗೆ ಹೌದೌದ ನಾವ ಏನ್ ಮಾಡ್ತೀವಿ ನೋಡ ಅದನ್ನ ಉಂಡ ಹೋಗ್ಲಾಕ ಬೇಕಾಗ್ಯದ ಉಂಡ ಹೋಗಬೇಕಾಗೈತಿ ಇಲ್ಲಿ ಹೌದೌದ್ರಿ ಹಂಗ ನೀ ಸೀರೆ ಕುಡುಕಿತ ಮುಂಚೆ ನಾನು ಒಂದ್ ತಗದ ಮಾಡಿನದ ನಿನಗರು ಇಲ್ಲ ಹೆಂಗ್ರಿ ಒಂದಾನೊಂದ ಟೈಮ್ದೊಳಗ ಏನಾಗಿತ್ರಿ ಇವ್ರ ಅಪ್ಪ ದುರ್ವಾಸ ಋಷಿ ಏನ್ ಮಾಡಿದ್ದ ನದಿ ಒಳಗ ಸ್ನಾನ ಮಾಡ್ತಿದ್ದ ಏನಾತವಾಗ ನದಿ ಒಳಗ ಸ್ನಾನ ಮಾಡ್ತಿದ್ದ ಸ್ನಾನ ಮಾಡುವಂತ ಟೈಮ್ದೊಳಗ ಏನಾತ್ರಿ ಇವ್ರ ಅಪ್ಪ ದುರ್ವಾಸ ಋಷಿ ಉಟ್ಕೊಂಡಿರುವಂತ ಕೈಪ ಹರ್ಕೊಂಡು ಹೋಗಿತ್ತ ನದಿ ಒಳಗ ನೀರ್ನ್ಯಾಗ ಹೋಗಿತ್ತು ನೀರ್ನ ಸೆಳೆತಕ್ ಹರ್ಕೊಂಡು ಹೋಗಿತ್ತು ಏನಾತವಾಗ ಮೈ ಮ್ಯಾಗ ಒಂದ ಬಟ್ ಅರಿಬಿಲದ ದಿಗಂಬರಿಯಾಗಿ ಕೂತು ಬಿಟ್ಟಿದ್ದ ಹೌದೌದ್ರಿ ಅದ ಹಾದಿ ದಂಡಿ ಹಿಡಿದ ನನ್ನ ದ್ರೌಪದ ದೇವಿ ಬರ್ತಿಳು ಅವಾಗ ಏನ್ ಮಾಡ್ತಾಳ ನೋಡ್ತಾಳ ದೊಡ್ಡ ಗುರುಗಳನ್ನ ಮಹಾತ್ಮರ ನೋಡ್ತಾಳ ನೀರಿನೊಳಗ ದೊಡ್ಡ ಮಹಾತ್ಮರ ಕೂತಾರಂದ್ರ ಕಾಲ ಬಿದ್ದ ಆಶೀರ್ವಾದ ತಗೋಬೇಕಂತ ಹೇಳಿ ದೂರ ನಿಂತ ಹಾದಿ ಕಾಯ್ತಾಳ ದೂರ ನಿಂತ ಹಾದಿ ಕಾಯ್ತಾಳು ಇವರ ದುರ್ವಾಸ ಋಷಿ ಎದ್ದ ಬರವಲ್ಲ ನೀರಿಂದ ಹೊರಗೆ ಯಾಕ ಎದ್ದು ಬಂದ್ರ ಅವ್ರು ಹೋಗ್ತಿತ್ತು ಶಿವಾಯನ ಆಗಿದ್ರಿ ಒಳಗ ಏನಾತು ಮ್ಯಾಲ ಎದ್ದು ಬಂದ್ರ ಒಬ್ರು ಹೋಗ್ತಿತ್ತು
ಅವಾಗ ತನ್ನ ಶರೀರ ಮೇಲಿನ ಮೋಹ ಬಿಟ್ಟ ಹೇಳ್ತಾನ, ಏನತ ತಾಯಿ ದ್ರೌಪದ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ನನಗೀಗ. ಇಲ್ಲವ ನನಗ. ಯಾಕಂದ್ರ ನಾ ಉಟ್ಕೊಂಡಿರುವಂತ ಕೈಪ ನೀರಿನ ಸೆಳೆತಕ್ಕ ಹರ್ಕೊಂಡು ಹೋಗ್ಯದ, ದಿಗಂಬರಾಗಿ ನಿಂದ್ರಬೇಕಾಗ್ಯದ ನನಗ. ಹೌದೌದು. ಮ್ಯಾಲ ಎದ್ದು ಬಂದ್ರ ನನಗೆ ಎದ್ದು ಬರೋ ಪರಿಸ್ಥಿತಿ ಇಲ್ಲ ಅಂದಾಗ ಅವಾಗ ತನ್ನ ಮೈ ಮೇಲಿನ ಸಿರಿ ಹರದ ನೀರಿನೊಳಗ ಬಿಡುತ್ತಾಳ. ದುರ್ವಾಸ ಋಷಿಗೆ ಹೇಳ್ತಾಳ, ಏನತ ತಗೋರಿ ಗುರುಗಳ, ಸುತ್ತಕೊಂಡು ಬರ್ರಿ ಹೊರಗ, ಇದನ್ನ ಸುತ್ತಕೊಂಡ ಬರಿ, ಇದನ್ನ ಹಚ್ಕೊಂಡ ಬರಿ ಅಂದಾಗ ಅವಾಗ ಅದನ್ನ ಕೈಪ ಮಾಡಿ ಸುತ್ತಕೊಂಡ ಬಂದ ದುರ್ವಾಸ ಋಷಿ ಮ್ಯಾಲ ಬಂದ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನು? ಅಲ್ವಾ, ನನಗ ಮಾನ ಹೋಗುವಂತ ಟೈಮದೊಳಗ ನನ್ನ ಕೈಪರೆ ಹರ್ಕೊಂಡೋಗಿತ್ತ ನೀರಿನ ಸೆಳೆತಕ್ಕ. ಹೌದೌದ್ರಿ. ನನ್ನ ಮಾನ ಹೋಗುವಂತ ಟೈಮದೊಳಗ ನನಗ್ ಕಷ್ಟ ಬಂದಾಗ ಒಂದು ಚೋಟ್ ಎರಿವಿ ಕೊಟ್ಟ ನನ್ನ ಮಾನಕ್ಕಾದಿ ಅಂದ್ರ, ನಿನಗಾದ್ರೂ ಕಷ್ಟ ಕಾಲ ಬಂದಾಗ ಏನಾಗ್ತದ? ಇದ ಒಂದು ಚೋಟ್ ಎರಿವಿ ಹೋಗಿ ಒಂದು ಕೋಟೆಗೆ ಮಾನ ಕಾಯಿಲೆ ತಿಳಿ ಆಶೀರ್ವಾದ ಮಾಡಿಬಿಟ್ಟ. ಹೌದೌದ. ಸುಮ್ಮಕ್ಕಿ ದ್ರೌಪದ ದೇವಿ ಅಂತೇಳಿ ಕೊಟ್ಟಾಳ್ರಿ ಸೀರಿ. ಆಕಿ ಜಾಗಿನಾಗ ನಾದು ಆಗಿದ್ನಂದ್ರ ನೀವಾದ್ರೆ ಏನ್ ಮಾಡ್ತಿದ್ರಿ? ಹಿಂಗ ವಾದ ಹಾಕ್ತತಿದ ಮುಂದ ಅನ್ನೋದು ಗೊತ್ತಾಗಿದ್ರನ ಎಳದೋಗಿರಿ ಮಗನ ಗಟ್ಟಾರ ಖಂಡಿತಿ ಅಂತ ಹೋಗ್ಲಿ ನಕಿನ ಸುಮ್ ಹಾಕಿ ಕೊಟ್ಟಾಳಕಿ. ಹೌದೌದು. ಇವ್ ಬಂದಾನ್ರಿ, ಏನತ್ತ ಉಪಕಾರ ಹಿಡಿಯವ ಅಲ್ರಿವ. ಇವ್ ಬಂದಾನ್ರಿ, ಸೀರಿ ನಾ ಕೊಟ್ಟ ನೀ ನಾ ದೊಡ್ಡವ್ ನಾ ಹೆಚ್ಚಿನವ ಮತ್ತ ಒಂದ್ ಮಾತು ಹೇಳೇನ್ರಿ ಸೂರ್ಕಾರ ಇಬ್ರಿಗೆ. ಏನಂತ ಹೇಳ್ತಾನು? ನೀ ಅಂತ ಏನ್ ಬಿಡಪ್ಪ, ನಿದ್ದಿನ ಮಾಡ್ತಿದ್ದೀನಿ, ಏನ್ 7ರಾಗ ಹುಟ್ಟಿದೀನಿ ಅಂತ ಮಗನ ಹುಟ್ಟಿದ್ ನನಗ ಅಲ್ಲ ಹೇಳೇನ್ರಿವ. ಏನಂತ ಹೇಳ್ತಾನ? ನಿನ್ನ ಹಿಂಬಲವೇನು ಸೂರಿಗೆ ಬಂದಾವಲ್ಲ, ಖರೆ ಖರೆ ನೀವು ಹೆಣ್ಣು ಬೆಳೆಸಿ ಹಾಡವ್ರಾದ್ರ, ಹೆಣ್ಣು ಬೆಳೆಸಿ ಹಾಡವ್ರಾದ್ರ ಆ ಟೋಪಿಗೆ ಮ್ಯಾಗಂದ್ರ ಟೋಪಿಗೆ 200 ರೂಪಾಯಿ ಕೊಟ್ಟಾನು, ತೆಳಗ ಅಂಗಿಗೆ 500 ಕೊಟ್ಟಾನು, ದೋತ್ರಕ ಏನ 500-600 ರೂಪಾಯಿ ಕೊಟ್ಟಾನು. ಇವೆಲ್ಲ ದೋತ್ರ ಅಂಗಿ ಮ್ಯಾಗ ಟೋಪಿಗೆ ಇವೆಲ್ಲ ನನ್ನೂ ಅದಾವ, ಗಂಡಂಬು ವಸ್ತು ಐತಿ, ಗಂಡಂಬು ವಸ್ತು ಅದಾವು. ನಿನ್ನ ಹಿಂಬಾಲಿ ಏನ ಹೆಣ್ಣು ಬೆಳೆಸಿ ಹಾಡ್ಲಕ್ಕ ಬಂದಾರಲ್ಲ, ಅವ್ರಿಗೆ ಸೀರೆ ಉಡಿಸಿ ನಿಂದ್ರಸೋತ್ ಹೇಳ್ಯಾರ ಅವ್ರು. ಸೀರೆ ಉಡಿಸಿ ನಿಂದ್ರ ಹೇಳ್ತಾನ. ತಮ್ಮ ಯಾವ ಸೀರೆ ಗಂಟು ಬಿದ್ದೀವ ನೀನು? ಯಾವ ಸೀರೆಗೆ? ಇದು ಕಲರ್ ಸೀರೆ 200-300 ರೂಪಾಯಿ ಕೊಡಂತೆ ಸಿಗ್ತತಿ, ಈ ಸೀರೆ ಗಂಟು ಬಿದ್ದೀಯಾ? ಈ ಸೀರೆ ಗಂಟು ಬೀಳಬೇಡ, ಗಂಟು ಬೀಳಬೇಡ. ಖರೆ ನೀವ ಗಂಟು ಹಾಡವ್ರಾದ್ರ ಏನ್ ಮಾಡತ್ರಿ? ಈಗ ಏನ್ ನೀವು ಮೈ ಮೇಲೆ ಸುತ್ತಕೊಂಡಿರಲ್ಲ 7 ಪಾದರ ಚರ್ಮ 7 ಪಾದರ ಸೀರಿ, ಅದ ಆಧ್ಯಾತ್ಮಿಕ ಲೆಕ್ಕಕ್ಕೆ ಹೋದ್ರ 7 ಪಾದರ ಸೀರಿ ನಂದೈತಿ, ಅದ ನಮ್ಮದೈತದ. ಖರೆ ಅಪ್ಪನ ಬೆಳೆಸಿ ಹಾಡವ್ರಾದ್ರ ಕಂಬೋಗ್ಯವ್ರ 3 ಮಂದಿ ನಿಮ್ಮ ಮೈ ಮೇಗಿಂದ ನನ್ನ 7 ಪದರ ಚರ್ಮ ತೆಗೆದಿಟ್ಟು ನನ್ನ 7 ಪದರ ಸೀರೆ ತೆಗೆದಿಟ್ಟು ಹಾಡಿಕೆ ಮಾಡ್ರಿ ಅಂದ್ರ ನೀ ದೊಡ್ಡವ್, ನೀ ಮುತ್ಯ ದೊಡ್ಡವ್, ಸಾಂಬಾ ದೊಡ್ಡವ್, ಅಪ್ಪ ದೊಡ್ಡವ್, ಲಾಸ್ಟ್ ನೀ ಸುರೇಶನು ದೊಡ್ಡವ. ನನ್ನ ಚರ್ಮ ಸುತ್ತಕೊಂಡು ನನ್ನ ಆಧಾರ ಮೇಲೆ ನಿಂತು ಜಿಗದಾಡ್ತಿ ಅಂದ್ರ ನನಗ ನೀ ದೊಡ್ಡವ ಅಲ್ಲ, ಜರ್ ಕರ್ತ. ನಿನ್ನ ಮೈ ಮೇಲೆ ಇರುವಂತ 7 ಪದರ ಚರ್ಮ 7 ಪದರ ಸೀರೆ ಐತಿ ನೋಡ, ಅದ ನಂದೈತಿ. ನಾ ಮನಸ್ಸು ಮಾಡಿ ಎಲ್ರಿ ಅದನ್ನ ಉರುಪಾಟಿ ಕಳ್ಸ್ಕೊನಿ ತಿಳ್ಕೊನಿ, ಹಿರೇರಿಗೆ ನಾಯಿಗಳನ್ನ ಕೊತ್ತ ಬೆನ್ನತ್ತೇವ್, ಕಂಬಗಿ ಊರ್ತಕ ಬಿಡ್ಲಾಕಿಲ್ಲ 3 ಮಂದಿನ. ಆಧ್ಯಾತ್ಮಿಕ ಹೋದ್ರ ಬಾಳ ಕಮ್ಮಿ ಐತಿ ನಿನ್ನ ದಗದ. ಅದನ್ನೆಲ್ಲಾ ಬಿಟ್ಟನ್ರಿ ಮಾಸ್ತರ್. ಏನ್ ಚಾಲು ಮಾಡಿ? ಈಗ ಸುದ್ದಿ ಬ್ಯಾರೆ ತಂದಾನ್ರಿ. ಏನ್ ತಂದಾನು? ಹೇಳತ್ತೇನ್ರಿ ಮಾಸ್ತರ್, ಏನ ಒಂದ ಹೇಳ್ತಾನನ್ರಿ. ಏನ್ ಹೇಳತ್ತಾನ್ರಿ? ಅವ ಇನ್ನ ಏನ್ ಮಾಡ್ರು ಹುಡುಗ ಒಳಗೊಂದ್ ತಂದಾನ್ರಿ. ಹನುಮ ದೇವ್ರಿಗೆ 12,000 ಮಂದಿ ಹೆಂಡ್ರದಾರತ್ರಿ. 12,000 ತಂದ ನೀವು? ಹನುಮ ದೇವ್ರ ಬಾಲ ಬ್ರಹ್ಮಚಾರಿ ಅಂತ ಹೇಳ್ತದ. ಹೇಳ್ತದ. 12,000 ಮಂದಿ ಹೆಂಡ್ರ ಯಾವ ಕಡೆ ಬಂದ್ರಪ್ಪ ಇವಂಗ, ಯಾವ ದಿಕ್ಕಿನಾಗ ಅದಾರ ಇವ್ರು? 12,000 ಮಂದಿದೇನು ಹೇಳಕ್ ಹೋಗ್ಬೇಡ, ಬರೇ ಒಂದ್ 50 ಮಂದಿ ಹೆಂಡ್ರ ಹೆಸರು ಹೇಳ ನನಗ ಮುಂದಿನ ಸಂದಿಗೆ ಸಾಕು ಅಂದ್ರ ನಿಂದ ಏನ್ರಿ ಒಂದ್ ಜರ ಇಲ್ರಿ ಶಾನೆ ಅದನ್ನ ಕಂಬೋಗ್ಯವ ನಾನು. 12,000 ಮಂದಿ ಹೆಂಡ್ರ ಅವಂಗ ಹೆಂಗ ಬರ್ತಾರೋ? ಎಲ್ಲಿ ಬರ್ತಾರು ತಮ್ಮ? ಅದ್ರ ದಗದ್ ಬೇರೆ ಐತ್ರಿ, ಇವ್ ಬೇರೆ ಹೇಳತ್ತೇನ್ರಿ. ಹೆಂಗ ಹೇಳತ್ತಾನ? ಅದು ಬಾಂಗ್ಲಾದೇಶಕ್ಕೆ ಒಂದ್ ದಗದ್ ನಡೀತದ್ರಿ, ಈಗ ಸದ್ಯ ಚಾಲ್ತಿ ಅದ. ಏನ್ ನಡೀತದ? ಹೆಂಗಂದ್ರ ಬಾಂಗ್ಲಾದೇಶದೊಳಗ ಗಂಡಂಬು ವಸ್ತು ಜಾಸ್ತಿ ಇಲ್ರಿ. ಇಲ್ಲ ಗಂಡಂಬು ವಸ್ತು ಅಲ್ಲಿ ಹೆಂಗ್ರಿ, ಹೆಂಗ ಗಂಡಿನ ಅಂಶ ಕಮ್ಮಿ ಅದ. ಹಿಂಗ ಊರಾಗ ಒಂದ ಬಿಟ್ರ 2. ಹೌದೌದ್ರಿ. ಇಷ್ಟ ಗಂಡ ಹೆಚ್ಚ ಗಂಡ ಇಲ್ಲತ್ತಲ್ಲಿ. ಅಲ್ಲಿ ಒಂದ್ ದಗದಾಗ್ತದ್ರಿ. ಆ ಸುದ್ದಿ ತಂದ್ ಇವ್ ಹೇಳತ್ತೇನ್ ಇಲ್ಲಿ. ಇವ್ ಹೇಳತ್ತಾನ. ಹೆಂಗ ಹೇಳತ್ತೇನೋ, ಅಲ್ಲಿ ಏನ ಹೆಣ್ಮಕ್ಳದಾರಲ್ರಿ ಅವ್ರೆಲ್ಲಾ ಹನುಮಪ್ಪನ ಹೆಂಡ್ರ ಅಂತ ಹೇಳತ್ತೇನವ. ಬಡಸ್ಕೊಂಡ್ ತಮ್ಮ ಸುಮ್ ಏನೋ ನಿನ್ನ ಸ್ಟೇಜ್ ಮ್ಯಾಗ ಎದ್ದು ಯಾರು ತರಬಿಲ್ಲ, ಪಾಡಾಗಿತ್ತು ನಿನ್ನ ಜನ್ಮ. 12,000 ಹೆಂಡ್ರ ಇದ್ದಂದ್ರ ಮಗನ ಮೈ ಅಕ್ಕವ ಲಕ್ಕವ ಇವ್ರು ಏನ್ ಆಗ್ತಾರೋ ಮಗನ ಅಂತ ಕೇಳಿದ್ರ ಏನ್ ಮಾಡ್ತಿದ್ದಿ? ಅವಾಗೇನ್ ಹೇಳ್ತಿ? ಬೇಕಲ್ಲ ಬೇಕಲ್ಲ. ಈ ಹನುಮ ದೇವ್ರ ಮತ್ತಿದ್ರೊಳಗ ಒಂದೊಂದು ಸುದ್ದಿ ಹೇಳತ್ತೇನ್ರಿ. ಏನ್ ಹೇಳತ್ತಾನು? ಯಾವ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದತ್ರಿ? ಯಾರ? ದಶರಥ ರಾಜ. ಏನಾತ್ರಿ? ಅವಾಗ ವಾಲಿ ಸುಗ್ರೀವನು ಹುಟ್ಟ್ಯಾರು ಆತ, ಅನ್ನದ ಪ್ರಸಾದದೊಳಗ ವಾಲಿ ಸುಗ್ರಿ ಹುಟ್ಟ್ಯಾರ ಅಂತ ಹೇಳ್ತಾನವ. ಇವ್ ಹೇಳ್ತಾನ. ಇದ್ಯಾಂತ ಪುರಾಣಪ್ಪ, ನಿಂದ ಎಂತ ಪುರಾಣ ಸಿಕ್ಕದ? ನಿನಗೆ ಯಾವ ಪುರಾಣದೊಳಗ ಸಿಕ್ಕೈತಿದ? ಬೇಕಲ್ಲ.
ಅನ್ನ ಪ್ರಸಾದ ಹೊಂಡಿತು ಒಪ್ಪಗೋನು ಹಾ ಹಾ ಅನ್ನ ಪ್ರಸಾದ ಹೊಂಡಿದಾಗ ಅದನ್ನ ಅಲ್ಲಿ ದಗದ ಬೇರೆ ಆಗೈತಿ ಅಲ್ಲಿ ಬೇರೆ ಐತ್ಲ ತಗದ ಕೈಕೆ ಕೌಸಲ್ಯ ಸುಮಿತ್ರೆ ಹೌದೌದ್ರಿ ದಶರಥ ರಾಜನ ಹೆಂಡ್ರಿ ಇವ್ರ ಹಾ ಹಾ ಆ ಅನ್ನ ಓದವ್ರಿಗೆ ತಿನ್ನೋರ್ ತಿಲ್ಲಾ ಕೊಡ್ಬೇಕಾಗಿತ್ತು ಹಾ ಕೊಡ್ಬೇಕಲ್ಲ ತಿಲ್ಲಾ ಕೊಡ್ಬೇಕಾಗಿತ್ತು ಯಾಕಂದ್ರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿ ಬರಬೇಕಾಗಿತ್ತು ಅವ್ರ ಹೊಟ್ಟಿ ಒಳಗ ಏನಾತ ಅವಾಗ ಆ ಅನ್ನ ಓದು ಕೊಡ್ಬೇಕಾಗಿತ್ತು ಆ ಅನ್ನ ತಗೊಂಡ್ ಹೋಗುವಂತ ಟೈಮ್ದೊಳಗ ಅಲ್ಲಿ ಒಂದ್ ದಗದಾಗಿತ್ರಿ ಏನಾಗೈತಿ ಆ ಅನ್ನದ ಮ್ಯಾಗೆ ನಾವ್ ಅರಿವಿ ಹಾರಿಕೆಸಿಂದ ದಂಡಿಗೆ ಬಿದ್ದಿತ್ತು ಅವಾಗ ಏನಾತ್ರಿ ಆಕಾಶದೊಳಗ ಒಂದು ಹದ್ದು ಹಾದಿ ನಡೆದಿತ್ತು ಆಹಾ ಆ ಹದ್ದಿನ ನೆದರಿಗೆ ಬಿತ್ತು ಏನಾತ ಅನ್ನ ಐತಿ ಹೇಳಿಕೆಸಿಂದ ಹದ್ದ ತನ್ನ ಕಾಲಾಗ ಹಿಡ್ಕೊಂಡು ಹಾರಿ ಹೋಯ್ತು ಅವಾಗ ಏನಾತ್ರಿ ತನ್ನ ಕಾಲ ಒಳಗೆ ಎಷ್ಟು ನೇಗ್ತದಲ್ಲ ಅಡ್ ತಗೊಂಡ್ ಹೋಯ್ತು ಆಹಾ ಅಂಜನಾದೇವಿ ತಪಾಗೈತಿದ್ದಳು ಒಂದು ಗುಡ್ಡದಾಗ ಗಿಡದ ಬಡ್ಡ್ಯಾಗ ಅದು ಹೆಂಗ ಹೆಂಗ ಈ ತರ ಮುಂದ ಕೈ ಮಾಡಿಕೆಸಿಂದ ತಪ ಮಾಡ್ಲಕತ್ತಿದ್ಳು ಅವಾಗ ಏನಾತ್ರಿ ಇದ್ರೊಳಗ ಯಾವ್ದ್ರೆ ಅನ್ನ ಪ್ರಸಾದ ಬಿದ್ರ ಅದನ್ನ ಸೇವನೆ ಮಾಡ್ಬೇಕಂತ ಹೇಳಿ ಹೌದೌದು ಕೈ ಮುಂದ ಮಾಡಿ ತಪ ಮಾಡ್ತಿದ್ಳು ಅವಾಗ ಈ ಹದ್ದು ಏನ ಹಾದು ನಡೆದಿತ್ತಲ್ಲ ಏನ್ ಮಾಡ್ತು ಈ ಹದ್ದಿನ ಕಾಲಾಗಿನ ಅನ್ನ ಪ್ರಸಾದ ಜರದಾಕಿ ಕೈಯಾಗ ಬಿತ್ತು ಅಕ್ಕಿ ಕೈಯಾಗಿ ಬಿತ್ತ ಅವಾಗ ಮುಂದ ಅದನ್ನ ಸೇವನೆ ಮಾಡ್ಲು ಆಕಿ ಹೊಟ್ಯಾಗ ಯಾವ ಹನುಮ ದೇವರ ಗರ್ಭದೊಳಗ ಮೂಡಿ ಅನ್ನೋತ್ ಹೇಳ್ತದ ಹೌದೌದು ಈ ವಾಲಿ ಸುಗ್ರೀವ್ ಹೆಂಗ ಹುಟ್ರಿ ಇವ್ರ ಎಕ್ಕಡದ ಬಂದ್ರು ಹಾ ಬೇಕಲ್ಲ ಇದು ನನಗ ಹಾದಿಲ್ಲ ತಮ್ಮ ಹಾ ಹಾ ವಾಲಿ ಸುಗ್ರೀವ್ ಆಕಿ ಹೊಟ್ಟಿಲೆ ಹುಟ್ಟ್ಯಾರ ಅಂತ ಹೇಳಿದಿ ಹೇನು ದಯವಿಟ್ಟು ಮುಂದಿನ ಸಂದಿಗೆ ಬಂದವ್ರ ಯಾರ ಮಕ್ಕಳ ವಾಲಿ ಸುಗ್ರೀವ ಹಾ ಹಾ ವಾಲಿ ಸುಗ್ರೀವ್ರ ಅದಾರ್ರಿ ಯಾರ ಮಕ್ಕಳು ಇವ್ರ ಯಾರ ಮಕ್ಕಳ ನೋಡು ಬಂದ್ ಹೇಳ್ತಾನನ್ರಿ ಹೇಳ್ತಾನ ಶಾನೆ ಅದಾನು ಹೆಂಗಾಗೈತ್ರಿ ಯಾತ ಮಂದಿನೂ ಎಲ್ಲ ಎಬಿಸಿ ಕಳಿಸ್ಯಾನ್ರಿ ಈಗ ಕಳಿಸ್ಯಾನೆ ಅಲ್ಲ ಅವ್ ಸ್ಟೇಜ್ ನಿಂತಂದ್ರ ಹಂಗರಿ ಹಾ ಹೆಂಗ ಮಾಸ್ತರ್ ಹಾ ಹೆಂಗ್ ಗೊತ್ತೇನ್ರಿ ಹೆಂಗ್ರಿ ಇವನಂತ ಒಬ್ಬ ಬಾಳ ಚಂದ ಪುರಾಣ ಹೇಳ್ತಾನಂತ ತಂದ ಊರಾಗ ಹಚ್ಚಿದ್ರು ಅವಾಗ ಏನಾತ್ರಿ ಇವ ಪುರಾಣ ಹೇಳತಿದ್ದ ಪುರಾಣ ಹೇಳಕತ್ತ ಸುರೇಶನಗತ್ಲೆ ಹಾ ಏನ್ ಕಣ್ಣು ಮುಚ್ಚಿ ಪುರಾಣ ಹೇಳ್ತಿದ್ ನೋಡ್ರಿ ಇವನು ಪುರಾಣ್ರೆ ಗಗನಕ ಮುಟ್ಟಿತ್ತು ಗಗನಾಕ ಮುಟ್ಟೈತಿ ನೀವು ಕಣ್ಣು ಮುಚ್ಚಿ ಪುರಾಣ ಹೇಳ್ತಿದ್ದು ಮುಂದಿನವ್ರೆಲ್ಲ ಎದ್ದು ಹೋಗಿ ಮನ್ಯಾಗ ನೀತಿ ಹಚ್ಚಿದ್ರು ಇವ್ ಗರುನ ಇದ್ದಿದ್ದಿಲ್ಲ ಅವ್ರುನ ಇಲ್ಲ ನೀವು ಕಣ್ಣು ಮುಚ್ಚಿ ಪುರಾಣ ಹೇಳತ್ತ ಮುಂಜಾನೆ ಎದ್ದು ಒಂದ್ ಅಗದಾತ್ರಿ ಏನಾತ್ರಿ ಹನುಮ ದೇವ್ರ ಗುಡಿಯಾಗ ಪುರಾಣ ಇತ್ತು ಹಾ ಅಲ್ಲೊಬ್ಬ ಹನುಮ ದೇವ್ರಿಗೆ ಬರ್ತಿದ್ದ ಅವನ ಪದ್ಧತಿ ಬೇರೆ ಇತ್ರಿ ಹೆಂಗಿತ್ತ ಅವ್ರ ಪದ್ಧತಿ ಹನುಮ ದೇವ್ರಿಗೆ ಬರ್ಬೇಕಾದ್ರ ಹೆಂಗ ಹೆಂಗ್ರಿ ತನ್ನ ಕೈಗೊಂದು ಚಪ್ಪಗೊಡ್ಲಿ ಹಾಕೊಂಡ ಬರ್ತಿದ್ದವ ಹನುಮಪ್ಪಗ ಅವಾಗ ಏನಾತು ಆತ ಹನುಮ ದೇವ್ರಿಗೆ ಬಂದ ಇವನು ಪುರಾಣ ಅಗದಿ ಗಗನಕ ನಡೆದಿತ್ತು ಹಾ ಆ ಕಂಬದಿಂದ ಇಚ್ಚಿ ಕಡೆ ಕಂಬ ಇಚ್ಚಿ ಕಡೆ ಕಂಬದಿಂದ ಇಚ್ಚಿ ಕಡೆ ಕಂಬ ಅಲ್ಲೇ ಬಾಗಿಲಿಗೆ ಎಡ್ತಾಕಲಕತ್ ಚಪ್ಪಗೊಡ್ಲಿ ಹಾಕೊಂಡ ಕೈಯಾಗ ಅವಾಗ ಏನಾತ ಮುಂದ ಅವನ್ ಯಾನ್ ನೋಡಿದ್ದ ಇವಂಗ ಬೆವ್ರು ಇಳಿದಿತ್ತು ಇವ್ ಕಂಬೋಗಿ ಸುರೇಶಾಗ ಹ್ಮ್ ಏನತ್ತೇ ಏನತ್ತ ಯಪ್ಪ ನಾನಾ ಪುರಾಣ ಹೇಳುದ್ರೊಳಗೆ ಏನೋ ತಕ್ರಾರ ಆಗೈತಿ ಕಾಣ್ತತಿ ಹಾ ಇವ್ ಇಟ್ಟು ತಿರ್ಗಾಡ್ಲತ್ತೇನಂದ್ರ ಕ್ವಾಡ್ಲಿ ನನಗ ಬಂತ ಬತ್ತ ತಿಳಿದಿದ್ದೀವ ಹೌದೌದು ಅವ ಏನಂದ್ರಿ ಅಣ್ಣ ಏನತ್ತಾನು ಏ ತಮ್ಮ ಹಾ ಸುರೇಶ ಹಾ ನೀವ್ ಅದರ ನೀವ್ ಅದ್ರು ನಿನ್ನ ವದರ್ಲಾಕತ್ತ ಅಂದಾರಿ ಇಲ್ಲಿ ನಿಂದ ವದರು ತಗದೈತಿ ನೀವ್ ಅದರ ಹಾ ಅದ್ರು ನಿನ್ ಯಾರ ತಂದ ಚೇರ್ಲಪ್ಪ ಅವ್ರು ಹುಡುಕಾಡ್ಲತ್ತೀನಿ ಅಂದತವ ಹಾ ಹಾ ಹಂಗ ತಮ್ಮ ಕಮ್ಮಗ ಜಟ್ಯಾಪ್ ಕಾಕಗಳು ತಂದ್ ನಿನ್ ಹಚ್ಚಾರ ಅವ್ರಿಗೆ ಕೊಡ್ಲಿ ತರಬೇಡ ಹೋಯಪ್ಪ ಸುರೇಶ ತರಬೇಡ ಬರೋಬರಿ 2 ತಾಸ ಹತ್ತು ನಿಂತದಿ ಸ್ಟೇಜಿನ ಮೇಲೆ 2 ಗಂಟೆಗೆ ನಿನ್ನ ಕೊಟ್ಟನಿ ಹೊಳ್ಳಿ 4 ಗಂಟೆ ಟೈಮ್ ಆಗ್ಯದ ಹೌದೌದ್ರಿ ವದರುದ್ರೆ ಎಷ್ಟೊತ್ತಕ ಇದು ಏಕಲ ಎಲ್ಲಿ ಸ್ಟೇಜ್ ಅದು ಸಿಕ್ಕೈತಿ ಏನ್ ಇದ ಊರಾಗ ಬಂದ್ ನಿನಗ ಟೇಜ್ ಅದು ಸಿಕ್ಕೈತಿ ಇದು ಹಾಡಿಕೆ ಮಾಡೋರ್ ಲಕ್ಷಣ ಅಲ್ಲಿದ ಅಲ್ಲ ಅಲ್ಲ ಹೆಂಗ ಹೆಂಗ ಬಾಳ ಅದ್ರ ತಾಸಿನ್ಯಾಗ ಹೊಳ್ಳಿ ರಿಟರ್ನ್ ಬರ್ತಿರ್ಬೇಕ ಬರ್ತಿರ್ಬೇಕು ಯಾಕಂದ್ರ ಹೊಸ ಹೊಸ ಕ್ಯಾಲಿಗಳಾಗ್ಲಿ ಹೊಸ ಹೊಸ ಸಖಿ ಆಗ್ಲಿ ಪದ ಆಗ್ಲಿ ಪಬ್ಲಿಕೇಶನ್ ಆಗ್ತಾವ ಆಗ್ತಾವ್ರಲ್ಲ ಯಾನು ಒಮ್ಮೆ ಯಾನು ವದರ್ಲಕ್ ಹತ್ತಿದಿಲ್ಲ ಬರೋಬರಿ 2 ತಾಸು ವದರ್ಲತ್ತಿದಿ ಸ್ಟೇಜಿನ ಮೇಲೆ ಒದರ್ಲತ್ತದಿ ನೀವು ವದರುದ್ ಕೇಳಿ ಈ ಕಡೆ ಹೆಣ್ಮಕ್ಳು ಎದ್ದು ಹೋದ್ರ ಎದ್ದು ಹೋದ್ರ ಈ ಕಡೆ ಎಷ್ಟೋ ಮಂದಿ ದೈವ ಎಂತ ಚಂದ ಕುಡಿತ ಎಲ್ಲ ಕುರ್ಚೆಗಳೆಲ್ಲ ಪ್ಯಾಕ್ ಇದ್ದು ಇನ್ಕತಕ ಹಾ ಅವ್ರು ಎದ್ದು ಹೋಗಿ ಮನ್ಯಾಗ ಮನ್ಕೊಂಡ್ರಿ ಇವ್ ನಮ್ಮ ರಾಯಪ್ಪ ಕಕ್ಕ ಒಬ್ಬ ಅಕ್ಕಡದ ಬಂದ ನೋಡ್ರಿ ಈಗ ನೀರ್ ಹಾಸ್ಕಿಸಿದ ಗೊತ್ತೊಂಡಿ ಹಾ